ಅಬ್ಬಬ್ಬಾ ಈ ಸೆಖೆ ಸುಟ್ಟು ಹಾಕ್ತಿದೆ ಅಲ್ವಾ. ಫ್ಯಾನಿನ ಕೆಳಗೆ ಕೂತ್ರೂ ಬರೀ ಬಿಸಿ ಗಾಳಿನೇ ಬೀಸುತ್ತೆ. ಇನ್ನು ಕರೆಂಟ್ ಬಿಲ್ ಬಂತು ಅಂದ್ರೆ ಏದೇನೆ ಧಸಕನ್ನುತ್ತೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಸಿ ಹಾಕ್ಸಿದ್ರು ಆದ್ರ ಕಥೆನೇ ಬೇಳೆ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ, ನಮ್ಮ ತಾತ ಮುತ್ತಾತಂದಿರ ಕಾಲದಲ್ಲಿ ಎಸಿ ಇತ್ತಾ? ಇಲ್ಲವೇ ಇಲ್ಲ. ಆದ್ರೂ ಆ ಮಣ್ಣಿನ ಮನೆಗಳಲ್ಲಿ ಮಧ್ಯಾಹ್ನದ ಸುಡು ಬಿಸಿಲಲ್ಲೂ ಅವರು ತಂಪಾಗಿ ಆರಾಮಾಗಿರ್ತಿದ್ರು. ಅದು ಹೇಗೆ ಸಾಧ್ಯ? ಯಾಕಂದ್ರೆ ಅವರ ಹತ್ರ ಒಂದು ಅದ್ಭುತವಾದ ಸೀಕ್ರೆಟ್ ಇತ್ತು. ಇವತ್ತು ನೋಡಿ, ನಾವು ಒಂದು ಎಸಿಗೆ ಕಮ್ಮಿ ಅಂದ್ರೂ 50,000 ರೂಪಾಯಿ ಸುರಿಬೇಕು. ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಕರೆಂಟ್ ಬಿಲ್ ಬೇರೆ. ಆದ್ರೆ ನಮ್ಮ ಹಿರಿಯರು ಇದ್ಯಾವುದಕ್ಕೂ 1 ರೂಪಾಯಿ ಕೂಡ ಖರ್ಚು ಮಾಡ್ತಿರ್ಲಿಲ್ಲ. ಅವರು ಬಳಸಿದ್ದು ಪ್ರಕೃತಿ ತಾಯಿ ಕೊಟ್ಟ ವಿದ್ಯೆ. ನಾವು ಮರ್ತ್ ಹೋಗಿರೋ, ಕಳೆದುಕೊಂಡಿರೋ ಆ ಜ್ಞಾನವಾದ್ರೂ ಏನು? ಆ ಸೀಕ್ರೆಟ್ ಹಿಂದಿರೋ 5 ಮಾಂತ್ರಿಕ ವಸ್ತುಗಳು ಬೇರೇನೂ ಅಲ್ಲ. ನಮ್ದೇ ಹೊಲದಲ್ ಸಿಗೋ ಗೋಣಿಚೀಲ, ಮನೆಗೆ ಬಳಸೋ ಸುಣ್ಣ, ಕೊಟ್ಟಿಗೆಯಲ್ಲಿರೋ ಸೆಗಣಿ, ಅಂಗಳದಲ್ಲಿರೋ ಮಣ್ಣಿನ ಮಡಕೆ ಮತ್ತು ಬಾವಿಯ ತಣ್ಣನೆ ನೀರು. ನಂಬೋಕೆ ಕಷ್ಟಾಗ್ತಿದ್ಯಾ? ಹೌದು, ಕೇವಲ ಈ 5 ವಸ್ತುಗಳಿದ್ರೆ ಸಾಕು, ನಮ್ಮನೆನ ನೈಸರ್ಗಿಕ ಎಸಿ ಥರ ತಂಪಾಗಿಟ್ಕೋಬೋದು. ಹಾಗಿದ್ರೆ ಬನ್ನಿ, ನಮ್ಮ ಹಿರಿಯರ ಆ ಸೀಕ್ರೆಟ್ ಎಸಿ ಹೇಗೆ ಕೆಲ್ಸ ಮಾಡ್ತಿತ್ತು ಅಂತ ಒಂದೊಂದಾಡಿ ಬಿಡಿಸಿ ನೋಡೋಣ. ಇದರ ಹಿಂದೆ ಯಾವ ದೊಡ್ಡ ರಾಕೆಟ್ ಸೈನ್ಸ್ ಕೂಡ ಇಲ್ಲ. ಇರೋದು ಒಂದೇ: ಬಾಷ್ಪೀಕರಣ, ಅಂದ್ರೆ ನೀರು ಆವಿಯಾಗೋದು ಮತ್ತೆ ತಣ್ಣನೆಯ ಗಾಳಿ ಮನೆಯೊಳಗೆ ಬರೋ ಹಾಗೆ ಮಾಡೋ ಒಂದು ಸರಳವಾದ ಆದ್ರೆ ತುಂಬಾನೇ ಶಕ್ತಿಶಾಲಿಯಾದ ವಿಜ್ಞಾನ. ಮೊದಲನೇ ತಂತ್ರ ನಮ್ಮ ಸ್ವಂತ ದೇಸಿ ಎಸಿ. ಇದಕ್ಕೆ 1 ರೂಪಾಯಿ ಕೂಡ ಖರ್ಚಿಲ್ಲ. ಬೇಕಾಗಿರೋದು ಕೇವಲ ಒಂದು ಹಳೆ ಗೋಣಿಚೀಲ ಅಷ್ಟೇ. ಇದನ್ನ ಹಳ್ಳಿ ಕಡೆ ಬಡವರ ಕೂಲರ್ ಅಂತಾನೂ ಕರೀತಾರೆ. ಮಾಡ್ಬೇಕಾಗಿರೋದಿಷ್ಟೇ: ಮೊದಲು ಒಂದು ಗೋಣಿಚೀಲ ತಗೊಳ್ಳಿ, ಅದನ್ನ ನೀರಲ್ಲಿ ಪೂರ್ತಿಯಾಗಿ ಮುಳುಗಿಸಿ ಚೆನ್ನಾಗಿ ಒದ್ದೆ ಮಾಡಿ. ಆಮೇಲೆ ಅದನ್ನ ನಿಮ್ಮ ಮನೆಯ ಕಿಟಕಿ ಅಥವಾ ಬಾಗಿಲಿಗೆ ಒಂದು ಪರ್ದೆ ತರ ನೇತು ಹಾಕಿ. ಅಷ್ಟೇ. ಈಗ ಹೊರಗಿನಿಂದ ಬರುವ ಬಿಸಿಗಾಳಿ ಆ ಒದ್ದೆ ಚೀಲಕ್ಕೆ ತಾಗಿ ತಣ್ಣನ ತಂಗಾಳಿಯಾಗಿ ಮನೆಯೊಳಗೆ ಬರುತ್ತೆ. ಇದರ ಪರಿಣಾಮ ಎಂತದ್ದು ಗೊತ್ತಾ? ನೀರು ಆವಿಯಾಗೋವಾಗ ತನ್ನ ಸುತ್ತಮುತ್ತ ಇರೋ ಶಾಖವನ್ನ ಹೀರ್ಕೊಳ್ಳುತ್ತೆ. ಇದೇ ತತ್ವದಿಂದ ಈ ದೇಸಿ ಎಸಿ ನಿಮ್ಮ ಮನೆಯೊಳಗಿನ ಟೆಂಪರೇಚರನ್ನ ಸುಮಾರು 8 ಡಿಗ್ರಿ ಸೆಲ್ಸಿಯಸ್ವರೆಗೂ ಕಡಿಮೆ ಮಾಡೋ ಶಕ್ತಿ ಹೊಂದಿದೆ. ಅಂದ್ರೆ ಯೋಚನೆ ಮಾಡಿ, ಹೊರಗಡೆ 40 ಡಿಗ್ರಿ ಬಿಸ್ಲಿದ್ರೆ ಮನೆಯೊಳಗೆ 32 ಡಿಗ್ರಿ ಇರುತ್ತೆ, ಎಸಿ ಇಲ್ದೆ. ಅದ್ಭುತ ಅಲ್ವಾ? ಎರಡನೇ ತಂತ್ರ: ಮಡಕೆಯ ಮ್ಯಾಜಿಕ್. ಇದು ಇವತ್ತು ನಿನ್ನೆ ಬಂದ ಟೆಕ್ನಾಲಜಿ ಅಲ್ಲ. ಬರೋಬ್ಬರಿ 3000 ವರ್ಷಗಳ ಹಿಂದೆ ಸಿಂಧೂ ಕಣಿವೆ ನಾಗರಿಕತೆಯ ಕಾಲದಿಂದಲೂ ನಮ್ಮ ಪೂರ್ವಜರು ಬಳಸ್ಕೊಂಡು ಬಂದಿರೋ ಜ್ಞಾನ. ಇದು ನಮ್ಮ ರಕ್ತದಲ್ಲೇ ಇದೆ. ಮಣ್ಣಿನ ಮಡಕೆಯ ಮೈಮೇಲೆ ಲಕ್ಷಾಂತರ ಸಣ್ಣ ಸಣ್ಣ ರಂಧ್ರಗಳಿರ್ತವೆ, ಕಣ್ಣಿಗೆ ಕಾಣಿಸೋದಿಲ್ಲಷ್ಟೇ. ನೀರು ಈ ರಂಧ್ರಗಳ ಮೂಲಕ ನಿಧಾನವಾಗಿ ಹೊರಗೆ ಬಂದು ಆವಿಯಾಗತ್ತೆ. ನಮಗೆ ಬೆವತಾಗ ನಮ್ಮ ಮೈ ಹೇಗೆ ತಂಪಾಗುತ್ತೋ ಮಡಕೆ ಕೂಡ ಹಾಗೇನೆ ಬೆವರುತ್ತೆ ಅಂತ ಹೇಳ್ಬಹುದು. ಇದರಿಂದ ಒಳಗಿರೋ ನೀರು ಫ್ರಿಜ್ನಲ್ಲಿದ್ದ ಹಾಗೆ ತಣ್ಣಗಾದತ್ತೆ, ಜೊತೆಗೆ ಮಡಕೆಯ ಸುತ್ತಲಿನ ಗಾಳಿಯೂ ತಂಪಾಗತ್ತೆ. ಸರಿ, ಈಗ ಮನೆಯೊಳಗಿನ ವಿಷಯ ಆಯ್ತು. ಇನ್ನು ಮನೆಯನ್ನ ಹೊರಗಿನಿಂದ ಬಿಸಿಲಿನಿಂದ ಕಾಪಾಡೋದು ಹೇಗೆ ಅಂತ ನೋಡೋಣ. ಸೂರ್ಯನ ಉಗ್ರ ಕಿರಣಗಳಿಂದ ನಮ್ಮ ಮನೆಯನ್ನ ರಕ್ಷಿಸೋಕೆ ನಮ್ಮ ನೆಲದ ಮಣ್ಣು ಮತ್ತು ಸುಣ್ಣ ಹೇಗೆ ಒಂದು ಕವಚದ ಹಾಗೆ ಕೆಲ್ಸ ಮಾಡ್ತವೆ ಅಂತ ತಿಳಿಯೋಣ. ಮೂರನೇ ತಂತ್ರ: ಬಿಳಿ ಛಾವಣಿಯ ರಕ್ಷಾಕವಚ. ಇದು ತುಂಬಾನೇ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದ ಅತ್ಯಂತ ಪರಿಣಾಮಕಾರಿಯಾದ ಒಂದು ಉಪಾಯ. ನಿಮ್ಮ ಮನೆಯ ಮೇಲ್ಛಾವಣಿಗೆ ಬಿಳಿ ಸುಣ್ಣ ಬಳಿಯೋದು. ನಮ್ಮ ತಾತ ಮುತ್ತಾತಂದ್ರು ಮಾಡ್ತಿದ್ದ ಇದೇ ಕೆಲ್ಸವನ್ನ ಇವತ್ತು ಅಮೆರಿಕಾದ ನಾಸಾದವರು ಕೂಲ್ ರೂಫ್ ಟೆಕ್ನಾಲಜಿ ಅಂತ ದೊಡ್ಡ ಹೆಸರು ಕೊಟ್ಟು ಹೇಳ್ತಿದ್ದಾರೆ. ಇಲ್ನೋಡಿ, ಕಪ್ಪು ಬಣ್ಣದ ಛಾವಣಿ ಸೂರ್ಯನ ಬಿಸಿಲನ್ನೆಲ್ಲ ಹೀರ್ಕೊಂಡು ಮನೆಯನ್ನ ಒಂದು ಒಲೆ ಹಾಗೆ ಮಾಡಿಬಿಡುತ್ತೆ. ಆದ್ರೆ ನಮ್ಮ ಬಿಳಿ ಸುಣ್ಣ ಇದೆಯಲ್ಲ, ಅದು ಸೂರ್ಯನ ಕಿರಣಗಳನ್ನ ಬೇಡಪ್ಪ ವಾಪಸ್ಸೋಗು ಅಂದ ಒಂದು ಕನ್ನಡಿ ತರ ವಾಪಸ್ ಕಳಿಸುತ್ತೆ. ಇದ್ರಿಂದಲೇ ಮನೆಯೊಳಗಿನ ತಾಪಮಾನ ಸುಲಭವಾಗಿ 5 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ಆಗತ್ತೆ. ನಾಲ್ಕನೇ ತಂತ್ರ: ಪ್ರಾಚೀನ ಶಾಖ ನಿರೋಧಕ. ಹಳ್ಳಿಗಳಲ್ಲಿ ಇವತ್ತಿಗೂ ಮನೆಯ ಗೋಡೆಗಳಿಗೆ ಸಾರಿಸೋ ಸೆಗಣಿ ಮತ್ತು ಮಣ್ಣಿನ ಮಿಶ್ರಣ ಕೇವಲ ಅಲಂಕಾರಕ್ಕೆ ಅಂತ ಅಂದ್ಕೋಬೇಡಿ. ಅದು ಒಂದು ಅತ್ಯುತ್ತಮ ನೈಸರ್ಗಿಕ ಇನ್ಸುಲೇಟರ್, ಅಂದ್ರೆ ಹೊರಗಿನ ಶಾಖವನ್ನ ಒಳಗೆ ಬಿಡದ ಒಂದು ಗಟ್ಟಿ ತಡೆಗೋಡೆ. ಇದರ ಶಕ್ತಿಗೆ ಇಲ್ಲೊಂದು ತಾಜಾ ಉದಾಹರಣೆ ಇದೆ ನೋಡಿ. ಡೆಲ್ಲಿ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ರು ತಮ್ಮ ಕ್ಲಾಸ್ರೂಮಿನ ಗೋಡೆಗಳಿಗೆ ಸೆಗಣಿ ಸಾರಿಸಿ ಒಂದೇ ಒಂದು ಎಸಿ ಬಳಸದೆ ಪ್ರತಿ ತಿಂಗಳು 8,000 ರೂಪಾಯಿ ಕರೆಂಟ್ ಬಿಲ್ ಉಳಿಸಿದ್ದಾರೆ. ಅಂದ್ರೆ ವರ್ಷಕ್ಕೆ ಸುಮಾರು 1,00,000 ರೂಪಾಯಿ. ಇದು ನಮ್ಮ ದೇಸಿ ಜ್ಞಾನದ ತಾಕತ್ತು. ಈ ಹೋಲಿಕೆಯನ್ನ ಒಮ್ಮೆ ಗಮನವಿಟ್ಟು ನೋಡಿ. ಸಿಮೆಂಟ್ ಗೋಡೆಗಳು ಹಗಲಿನಲ್ಲಿ ಶಾಖವನ್ನ ಚೆನ್ನಾಗಿ ಹೀರ್ಕೊಂಡು ರಾತ್ರಿ ಇಡೀ ಅದನ್ನ ಹೊರಹಾಕುತ್ತಾ ಮನೆಯನ್ನ ಬಿಸಿ ಒಲೆಯಂತೆ ಮಾಡುತ್ತವೆ. ಆದ್ರೆ ಸೆಗಣಿ ಸಾರಿಸಿದ ಗೋಡೆಗಳು ಶಾಖಕ್ಕೆ ಗೇಟ್ ಕೀಪರ್ ಇದ್ದ ಹಾಗೆ.
ನೋ ಎಂಟ್ರಿ ಅಂತ ಹೇಳಿ ದಿನದ 24 ಗಂಟೆಯೂ ಮನೆಯನ್ನ ತಂಪಾಗಿ ಆರೋಗ್ಯವಾಗಿ ಇಡ್ತವೆ. ಸರಿ, ಇಷ್ಟೊತ್ತು ನಿರ್ಜೀವ ವಸ್ತುಗಳ ಬಗ್ಗೆ ಮಾತಾಡಿದ್ವಿ. ಈಗ ಜೀವ ಇರೋ ಗಿಡಬಳ್ಳಿಗಳನ್ನೇ ನಮ್ಮ ಮನೆಗೆ ಎಸಿ ಮಾಡ್ಕೊಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಒಂದು ಬಿದಿರಿನ ಚಪ್ಪರ ಕಟ್ಟಿ ಅದ್ರ ಮೇಲೆ ಸೋರೆ, ಹೀರೆ, ಕುಂಬಳದಂತಹ ಬಳ್ಳಿಗಳನ್ನ ಹಬ್ಬಿಸ್ಬಿಡಿ. ಅಷ್ಟೇ. ಈ ದಟ್ಟವಾದ ಎಲೆಗಳು ಸೂರ್ಯನ ಬಿಸಿಲಿಗೆ ನೇರವಾಗಿ ತಡೆಗೋಡೆ ಆಗ್ತವೆ. ಅಷ್ಟೇ ಅಲ್ಲ, ಎಲೆಗಳಿಂದ ಹೊರಬರುವ ತೇವಾಂಶ ಸುತ್ತಲಿನ ವಾತಾವರಣವನ್ನ ತಂಪಾಗಿಸುತ್ತೆ. ಅಸಲಿ ಬೋನಸ್ ಏನ್ ಗೊತ್ತಾ? ಮನೆ ತಂಪಾಗೋದ್ರ ಜೊತೆಗೆ ಅಡುಗೆಗೆ ತಾಜಾ ತರಕಾರಿಗಳು ಫ್ರೀ. ಮತ್ತು ಈಗ ಬಿಸಿಲು ಸಹಿಸೋಕೆ ಆಗ್ತಿಲ್ಲ, ತಕ್ಷಣಕ್ಕೆ ಏನಾದ್ರೂ ಪರಿಹಾರ ಬೇಕು ಅನ್ನೋರಿಗೆ ಇಲ್ಲಿದೆ ಒಂದು ಅಲ್ಟಿಮೇಟ್ ಟ್ರಿಕ್. ಇದಕ್ಕೆ ತಗುಲುವ ಖರ್ಚು ಬಹುಶಃ ಒಂದು 10 ರೂಪಾಯಿ ಇರ್ಬೋದು ಅಷ್ಟೆ. ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ತುಂಬಿ ಫ್ರೀಜರ್ನಲ್ಲಿ ಇಟ್ಟು ಐಸ್ ಗಡ್ಡೆಯಾಗಿಸಿ. ಆಮೇಲೆ ಆ ಐಸ್ ಬಾಟಲ್ಗಳನ್ನ ಒಂದು ಬಕೆಟ್ ಅಥವಾ ದೊಡ್ಡ ಪಾತ್ರೆಯಲ್ಲಿ ಇಟ್ಟು ಅದನ್ನ ನೇರವಾಗಿ ನಿಮ್ಮ ಫ್ಯಾನ್ ಮುಂದೆ ಇಡಿ. ಈಗ ಫ್ಯಾನಿನಿಂದ ಬರೋ ಗಾಳಿ ಆ ಐಸ್ನ ತಂಪನ್ನ ಹೊತ್ತು ತಂದು ನಿಮ್ಮ ಕೋಣೆಯನ್ನ ಕೆಲವೇ ನಿಮಿಷಗಳಲ್ಲಿ ತಂಪಾಗಿಸುತ್ತೆ. ಇದು ಕಡಿಮೆ ಖರ್ಚಿನ ಕೂಲರ್ ಇದ್ದ ಹಾಗೆ. ನಾವು ನೋಡಿದ ಈ ಎಲ್ಲಾ ತಂತ್ರಗಳು ಕೇವಲ ದುಡ್ಡು ಉಳಿಸೋ ಉಪಾಯಗಳಲ್ಲ. ಅವು ನಮ್ಮ ಹಿರಿಯರು ನಮಗಾಗಿ ಬಿಟ್ಟು ಹೋದ ಜ್ಞಾನದ ಭಂಡಾರ. ನಮ್ಮ ಮುಂದಿನ ತಂಪಾದ ಮತ್ತು ಆರೋಗ್ಯಕರ ಭವಿಷ್ಯಕ್ಕಾಗಿ ಈ ಜ್ಞಾನವನ್ನ ನಾವು ಮತ್ತೆ ನಮ್ಮದಾಗಿಸ್ಕೊಳ್ಬೇಕಿದೆ. ನಾವು ಕಲಿಯಬೇಕಾದ ಮೊದಲನೇ ಚಿನ್ನದ ಮಾತು: ಪ್ರಕೃತಿಯೇ ನಮ್ಮ ಪಾಲಿನ ಶ್ರೇಷ್ಠ ಇಂಜಿನಿಯರ್. ನೀರು, ಮಣ್ಣು, ಗಾಳಿ ಮತ್ತು ಗಿಡಮರಗಳು ನಮಗಾಗಿ ₹1 ಸಂಬಳ ಕೇಳದೆ ಕೆಲಸ ಮಾಡುತ್ತವೆ. ಎರಡನೇ ಚಿನ್ನದ ಮಾತು: ನಮ್ಮ ಹಿರಿಯರ ಜ್ಞಾನ ಅಂದ್ರೆ ಅದು ಹಳೇ ಕಾಲ್ದು ಅಂತ ಮೂಗ್ಮುರಿಯೋದು ಬೇಡ. ಅದೇ ಎಲ್ಲಾ ತಂತ್ರಜ್ಞಾನಗಳ ಮೂಲ, ಒರಿಜಿನಲ್ ಟೆಕ್ನಾಲಜಿ. ಅದನ್ನ ಗೌರವಿಸೋಣ. ಮತ್ತು ಮೂರನೇ ಹಾಗೂ ಅತಿ ಮುಖ್ಯವಾದ ಮಾತು: ಮಿತವ್ಯಯವೇ ನಿಜವಾದ ಸ್ವಾವಲಂಬನೆ. ಯೋಚಿಸಿ, ಎಸಿ ಹಾಕಿಸಲು ಸಾಲ ಮಾಡುವ ರೈತ ಬುದ್ಧಿವಂತನೋ ಅಥವಾ ಈ ದೇಸಿ ತಂತ್ರಗಳಿಂದ ಸಾವಿರಾರು ರೂಪಾಯಿ ಉಳಿಸುವ ರೈತ ಬುದ್ಧಿವಂತನೋ? ಉತ್ತರ ನಮಗೆಲ್ರಿಗೂ ಗೊತ್ತು. ಇಷ್ಟೆಲ್ಲ ನೋಡಿದ ಮೇಲೆ ಈ ಪ್ರಾಚೀನ ರಹಸ್ಯಗಳಲ್ಲಿ ಯಾವುದನ್ನ ನೀವು ಮೊದಲು ಪ್ರಯತ್ನಿಸ್ತೀರಿ? ನಿಮ್ಮ ಮನೆಯಲ್ಲಿ ಅಜ್ಜ-ಅಜ್ಜಿ ಇಂತಹ ವಿಧಾನಗಳನ್ನ ಬಳಸುವುದನ್ನು ನೆನಪಿಸ್ಕೊಡಿ. ಅವರ ಹತ್ರ ಇನ್ನು ಎಂತೆಂಥ ಅದ್ಭುತ ಉಪಾಯಗಳು ಇರುತ್ತೆ ನೋಡಿ, ಅವರನ್ನೊಮ್ಮೆ ಕೇಳಿ ತಿಳಿಯಿರಿ. ಈ ಅಮೂಲ್ಯವಾದ ಜ್ಞಾನವನ್ನ ನಿಮಗೊಬ್ಬರಿಗೇ ಇಟ್ಟುಕೊಳ್ಳಬೇಡಿ. ನಿಮ್ಮ ಸ್ನೇಹಿತರು, ಬಂಧುಗಳು ಮತ್ತು ಇತರ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಕುಟುಂಬವು ಈ ಬೇಸಿಗೆಯಲ್ಲಿ ಸಾಲ ಮಾಡದೆ ಆರೋಗ್ಯವಾಗಿ ತಂಪಾಗಿರಲು ಸಹಾಯ ಮಾಡಿ. ಬನ್ನಿ, ನಮ್ಮ ಹಿರಿಯರ ಈ ಜ್ಞಾನವನ್ನ ಮುಂದಿನ ಪೀಳಿಗೆಗೆ ತಲುಪಿಸೋಣ.